ರೆಡಿನಾ ಕಂದ? ಚಿಕ್ಕಪ್ಪ, ವಾವ್, ಲುಕಿಂಗ್ ಸ್ಮಾರ್ಟ್. ಥ್ಯಾಂಕ್ ಯು. ನಾನೇನೋ ರೆಡಿ. ಆದ್ರೆ ಏನೂ ಇಲ್ಲ. ಹಾಗಿದ್ರೆ ಎಲ್ಲ ರೆಡಿನಾ? ಮತ್ತೆ ನಾವು ಗೊತ್ತಲ್ಲ, ಬೇರೆಯವ್ರು ತೋರಿಸಿದ್ರೆ ಹಸ್ತನೇ ನುಂಗೋರು. ಮೊದಲನೇ ಸರಿ ನಿನ್ನ ಹುಡುಗಿನ ವೆಲ್ಕಮ್ ಮಾಡೋಕೆ ಈ ಮನೆ ನಿನಗಿಂತ ಚೆನ್ನಾಗಿ ಬಾರಿ 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 ಅದ್ಧೂರಿಯಾಗಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಪ್ಪ. ಹಾಗಿದ್ರೆ ಬನ್ನಿ ನೋಡ್ಕೊಂಬೋಣ. ಈಗ ನೀನ್ ರೆಡಿ, ನಾನ್ ರೆಡಿ, ನಾವು ರೆಡಿ, ಮನೆ ರೆಡಿ. ಆದ್ರೆ ನಿನ್ ಹುಡುಗಿ ಕರೆಕ್ಟ್ ಟೈಮಿಗೆ ಬರ್ತಾಳ ಅಂತ ನನಗೊಂದು ಚಿಕ್ಕ ಬರ್ತಾಳೆ ಚಿಕ್ಕಪ್ಪ. ಅಲ್ಲಲ್ಲ, ಯಾಕಿದ್ರೆ ನೀನು ಬರೀ ಫೋನ್ ಮಾಡಿ ಕರೆದಿದ್ಯಲ್ಲ, ಈಗಿನ ಕಾಲದಲ್ಲಿ ಹುಡುಗಿಯರು ಬರೀ ಫೋನ್ ಕಾಲ್ ಮಾಡಿದ್ರೆ ಬರಲ್ಲಮ್ಮ. ಹೌದಾ? ನೀವ್ ಹೇಳೋದು ಸರಿನೇ. ಚಿನ್ನದ ಗುಡಿ ಕಟ್ಸಿ ಅದ್ರೊಳಗಡೆ ದೇವಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ತಾನೆ ಅದಕ್ಕೂ ಒಂದು ಅಂದ. ಅಪ್ಪ ದೇವಿ ದಾಸ, ನೀನ್ ಪ್ರತಿಷ್ಠಾಪನೆ ಆಮೇಲೆ ಮಾಡುವಂತೆ. ಈಗ ಆಲ್ರೆಡಿ ಪ್ರತಿಷ್ಠಾಪನೆ ಆಗಿರೋ ದೇವ್ರುಗಳು ಕೆಳಗಡೆ ಕಾಯ್ತಾ ಇದ್ದಾರೆ. ಬಾ. ಚಿಕ್ಕಪ್ಪ ಮತ್ತೆ ದಿವ್ಯಾ? No, yeah. Today is my brother's birthday. I've got so many things to do at home. Hey, dear. Tell me, what's happening? Yes. Teju, I'll call you back in a while. Yeah. ಡಾರ್ಲಿಂಗು, ಅಲ್ಲಿ ಚಿಕ್ಕ ಮಾವ ಏನ್ ಮಾತಾಡ್ತಿದ್ರು ಗೊತ್ತಾ? ಏನು? ಆ ಸ್ಲಮ್ ದಿವ್ಯ ಇದ್ದಾಳಲ್ಲ, ಅವಳು ಈ ಮನೆ ಬರ್ತಿದ್ದಾಳಂತೆ. ವಾಟ್? ಹೌದು ಡಾರ್ಲಿಂಗು, ಅವರಿಬ್ಬರೇ ಸೇರ್ಕೊಂಡು ಪ್ಲಾನ್ ಮಾಡಿದ್ದಾರೆ. ಆ ಸ್ಲಮ್ ದಿವ್ಯ ಈ ಮನೆ ಬರ್ತಿದ್ದಾರೆ. ನಿಜನಾ? ನಿಜ ಡಾರ್ಲಿಂಗು. ನನ್ನ ಆಣೆಗೂ, ನಿನ್ನ ಆಣೆಗೂ, ನಮ್ಮ ಹುಟ್ಟ ಮಗ ಆಣೆಗೂ, ಎಲ್ಲರ ಆಣೆಗೂ. ಹಾಗಾದ್ರೆ ನಮ್ ನಿಶಾ ಪ್ಲಾನು. You wait, ಸುಹಾಸ್. ಅವಳು ನಮ್ಮ ಮನೆಗೆ ಬಂದ್ರೆ ಅವಳ ಆಟ ಏನೂ ನಡೆಯೋದಿಲ್ಲ ಸುಹಾಸ್. ಬಹುಶಃ ಅಮ್ಮಂಗೆ ಈ ವಿಚಾರ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಮೊದಲೇ ಆಚಾರ ಸಂಪ್ರದಾಯ ಅನ್ನೋ ನಮ್ಮಮ್ಮ ಮದುವೆಗೆ ಮುಂಚೆನೆ ದಿವ್ಯಾ ಈ ಮನೆಗೆ ಬರ್ತಿದ್ದಾಳೆ ಅನ್ನೋ ವಿಚಾರ ಗೊತ್ತಾದ್ರೆ ಸಹಿಸ್ಕೋತಾರ? ನೋ. ಎಕ್ಸಾಕ್ಟ್ಲಿ. ಅದೇ ನಮಗೀಗ ದೊಡ್ಡ ಅಸ್ತ್ರ. ದಿವ್ಯಾ ಈ ಮನೆಗೆ ಬರೋ ವಿಚಾರದ ಬಗ್ಗೆ ನಾವಿಬ್ರು ಏನು ಮಾಡೋ ಅವಶ್ಯಕತೆ ಇಲ್ಲ. ಈ ವಿಷಯ ಅಮ್ಮಂಗೆ ಗೊತ್ತಾದ್ರೆ ಅಮ್ಮನೇ ದಿವ್ಯನ ಈ ಮನೆ ಹೊಸಲು ತೊಡಿಯೋದಕ್ಕೂ ಬಿಡೋದಿಲ್ಲ. ಹಾಗಾದ್ರೆ ಅತ್ತಗೆ ಈ ವಿಷಯನ ಈಗಲೇ ಹೇಳೋಣ ಸುಹಾಸ್, ಹೇಳಲೇಬೇಕು. ಓಕೆ ಡಾರ್ಲಿಂಗು, ಸೂಪರ್ ಡಾರ್ಲಿಂಗು. ನೂರು ಕಾಲ ಚೆನ್ನಾಗಿ ಬಾಳು ಕಂದ. ದೇವ್ರನ್ನ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಚಿಕ್ಕಪ್ಪ. ಚಿಕ್ಕು, ಹುಟ್ಟುಹಬ್ಬದ ಶುಭಾಶಯಗಳು. ಲವ್ ಬರೀ ವಿಶೇಷ ಗಿಫ್ಟ್ ಅಲ್ಲ. ರಾಮೈದ ಬೆಸ್ಟ್ ಫ್ರೆಂಡ್ ನ ಗಿಫ್ಟ್ ಕೇಳಬಾರ್ದು, ನಡ್ಕೊಂಡು ಹೋಗೋರ್ನ ಲಿಫ್ಟ್ ಕೇಳಬಾರ್ದು ಅಂತ ಗಾದೆ ಮಾತೆ ಇಲ್ವಾ? ಆ ಥರನೂ ಒಂದು ಗಾದೆ ಇದೆಯಾ? ನಾವು ಕೇಳೇ ಇಲ್ವೇ? ಇರ್ಲಿ ಬಿಡಿ, ಒಂಥರ ಚೆನ್ನಾಗಿದೆ ಅಪ್ಪಾಜಿ. ಹೌದಾ? ಮಾಮೈದ ನಿನ್ ಬರ್ಡೇಗೆ ಇದೇ ಗಿಫ್ಟ್. ವಾ, ಎಂತ ಗಿಫ್ಟ್ ಇದು? ಅಣ್ಣ, ಗಾದೆ ಜೊತೆಗೆ ಒಂದು ಒದೇನು ರಿಟರ್ನ್ ಗಿಫ್ಟ್ ಆಗಿ ಕೊಟ್ರೆ ಚೆನ್ನಾಗಿರುತ್ತಲ್ವಾ? ಕರೆಕ್ಟ್ ಅಲ್ವಾ? ಕಾರ್ತಿಕ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಯು ನೋ ವಾಟ್, ನಾನು ನಿನ್ಗೋಸ್ಕರ ಒಂದು ಸರ್ಪ್ರೈಸ್ ಆಗಿರೋ ಗಿಫ್ಟ್ ತಂದಿದ್ದೀನಿ. ರಿಯಲಿ? ರಾಮೈದ ನೀರ್ ಯಾವ ನಲ್ಲಿ ಬಂದ್ರೇನು, ಕೊಡ ತುಂಬ್ಕೊಬೇಕು ಅಷ್ಟೇ. ನಾನಂತೂ ಗಿಫ್ಟ್ ಕೊಟ್ಟಿಲ್ಲ, ನನ್ನ ಪರವಾಗಿ ಅವ್ರು ಕೊಡ್ತಾರೆ ತಗೋ. ನಿಶಾ, ಕೈಯಲ್ಲಿ ಪರ್ಸ್ ಇಟ್ಕೊಂಡ್ಬಂದು ಗಿಫ್ಟ್ ಕೊಡ್ತೀನಿ ಅಂತ ಇದೆಯಾ? ಪರ್ಸ್ ಏನ್ ಗಿಫ್ಟ್ ಆಗಿ ಕೊಡ್ತೀಯಾ? ಕಮ್ ಆನ್ ಕಾರ್ತಿಕ್, ಅದಕ್ಕೆ ಹೇಳಿದ್ದು ಸರ್ಪ್ರೈಸ್ ಅಂತ. ನೀನು ಕಣ್ ಕ್ಲೋಸ್ ಮಾಡು, ನಾನು ಕೊಡ್ತೀನಿ. ಕೊಡಮ್ಮ.
ಅಮ್ಮ ಅಜ್ಜಿ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನಾನು ಕೇಳಿದೆ ಅಂತ ಹೇಳು. ಹಾಯ್, ನಾನು ನಿಶಾ. ಇದ್ಯಾವುದೋ ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗಿದೆಯಲ್ಲ. ಕಾರ್ತಿಕ್ಗೆ ಒಳ್ಳೆ ವೆಲ್ ವಿಶರ್, ಬೆಸ್ಟ್ ಫ್ರೆಂಡ್, ಅದಕ್ಕೂ ಜಾಸ್ತಿ. ಕಾರ್ತಿಕ್ ಅಕ್ಕ ಇದಾರಲ್ಲ, ಅವ್ರ ನಾದ್ನಿ, ಕಾರ್ತಿಕ್ ಭಾವನ್ ತಂಗಿ. ಇನ್ಫ್ಯಾಕ್ಟ್ ಕಾರ್ತಿಕ್ನ ನಾನೇ ಮದುವೆ ಆಗ್ಬೇಕಾಗಿತ್ತು. ನಿಶಾ, ಏನ್ ಮಾತಾಡ್ತಿದೀಯ ನೀನು? ಅಯ್ಯೋ ಆಂಟಿ, ನೀವೊಬ್ರೇ ಎಲ್ರಿಗೂ ಶಾಕ್ ಕೊಡೋದಾ? ನಾನು ಹಾಗೆ ದಿವ್ಯಂಗ್ ಶಾಕ್ ಕೊಟ್ಟೆ ಅಷ್ಟೆ. ಫಸ್ಟ್ ಮೀಟಲ್ಲಿ ಇಂಥದ್ದೊಂದು ಶಾಕ್ ಇದ್ರೆ ಫ್ರೆಂಡ್ಶಿಪ್ ಜಾಸ್ತಿ ಆಗುತ್ತಂತೆ. ನನಗಂತೂ ದಿವ್ಯಾ ತುಂಬಾ ಇಷ್ಟ ಆಗ್ಬಿಟ್ಲು. ಈಗ ದಿವ್ಯಾಗೂ ನಾನು ಇಷ್ಟ ಆಗಿರ್ತೀನಿ ಅಲ್ವಾ ದಿವ್ಯಾ? ಆಕ್ಚುಲಿ ಕಾರ್ತಿಕ್ ನೀನ್ ಬರೋದ್ ವೇಟ್ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ನೀನ್ ಬರೋದನ್ನೇ ವೇಟ್ ಮಾಡ್ತಿದ್ದೆ. ಯಾಕೆ ಅಂತನಾ, ಸಾಯಬ್ರು ನಿಮ್ ಬಗ್ಗೆ ತುಂಬಾ ಲೆಕ್ಚರ್ ಕೊಟ್ಟಿದ್ರು. ಪ್ರೈಸ್ಲೆಸ್ ಗಿಫ್ಟ್ ಅಂದ್ರೆ ನನ್ ಹುಡುಗಿ ಕೊಡ್ತಾಳಲ್ಲ ಅದು ಅಂತ ಹೇಳಿದ್ರು. ಅದಕ್ಕೆ ಅಂತ ಪ್ರೈಸ್ಲೆಸ್ ಗಿಫ್ಟ್ ಏನು ಅನ್ನೋ ಕ್ಯೂರಿಯಾಸಿಟಿ. ದಿವ್ಯಾ, ಗಿಫ್ಟ್ ತಂದಿದ್ದೀರಲ್ಲ? ನಿಶಾ, ತಂದಿದ್ದೀನಿ. ಕಾರ್ತಿಕ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಓ, ಇದೇನಾ ಪ್ರೈಸ್ಲೆಸ್ ಗಿಫ್ಟು? ದಿವ್ಯಾ, ಇದನ್ನ ನೀನ್ ದುಡ್ಡು ಕೊಟ್ಟು ತಂದಿಲ್ವಾ? ನೀನೇ ಕೈಯಾರ ಮಾಡಿದ್ಯಾ? ದುಡ್ಡು ಕೊಟ್ಟೆ ತಂದಿತ್ತು. ಓ ಮೈ ಗಾಡ್, ಎಷ್ಟು ಕೊಟ್ಟು ತಂದೆ? 25,000. ಓ, 25,000. ಗುಡ್. 3 ಲಕ್ಷದ ರಿಂಗು ಪ್ರೈಸ್ಲೆಸ್ ಗಿಫ್ಟ್ ಅಲ್ಲ, 25,000 ರಿಂಗು ಪ್ರೈಸ್ಲೆಸ್ ಗಿಫ್ಟ್. ತಗೋ ಕಾರ್ತಿಕ್, ದಿವ್ಯಾ ನಿನಗೆ ಕೊಡ್ತಾ ಇರೋ ಪ್ರೈಸ್ಲೆಸ್ ಗಿಫ್ಟ್. ಆಫ್ಟರ್ ಆಲ್, ಸಾರಿ, ಪ್ರೈಸ್ಲೆಸ್ 25,000 ರಿಂಗ್. ತಗೋ. ಸತ್ಯ, ಇಷ್ಟೊತ್ತಿಗೆ ದಿವ್ಯಕ್ಕ ನೀನ್ ಮಾಡ್ಕೊಟ್ಟಿರೋ ಗಿಫ್ಟ್ ತೋರಿಸಿರ್ತಾಳಲ್ವಾ? ಗೊತ್ತಿಲ್ಲ ಕಣೋ, ಕೊಟ್ಟಿರ್ಬೋದು ಅನ್ಸುತ್ತೆ. ಆ ಗಿಫ್ಟ್ ನ ನೋಡಿ ಅಲ್ಲಿರೋರೆಲ್ಲ ತುಂಬಾ ಹೊಗಳಿರ್ತಾರಲ್ವಾ? ದಿವ್ಯಾ ಅವ್ರೆ, ಇದನ್ನ ಕಾರ್ನಲ್ಲೇ ಬಿಟ್ಟು ಬಂದಿದ್ರೆ ಅಂತಲ್ಲ, ಡ್ರೈವರ್ ಬಂದು ಕೊಟ್ಟೋದ. ತಗೊಳ್ಳಿ. ದಿವ್ಯಾ, ಏನು? ಸತ್ಯ ಕೊಟ್ಟಿದ್ ಗಿಫ್ಟ್ ನ ಅಲ್ಲೇ ಮರ್ಬಿಟ್ಟು ಬಂದ್ವಿ. ಈಗದ್ರ ಅವಶ್ಯಕತೆ ಇಲ್ಲ, ಸುಮ್ನೆ ಬಾ. ಈ ದರಿದ್ರ ಡಬ್ಬನ ಮರ್ತು ಬಂದಿದೆ, ಮತ್ತೆ ಬಂದು ಒಕ್ಕಳಿಸ್ಕೋತು. ಎಲ್ಲ ನನ್ ಕರ್ಮ. ಏನದು? ದಿವ್ಯಾ ಕಾರ್ತಿಕ್ ಸರ್ಗೋಸ್ಕರ ತಂದಿರೋ ಪ್ರೈಸ್ಲೆಸ್ ಗಿಫ್ಟ್ ಇದು. This is amazing. Simply awesome. This is actually priceless. ದಿವ್ಯಾ, ಇದನ್ನ ನೀನೇ ಮಾಡಿದೀಯಮ್ಮ? ಹಾ, ನಾನೇ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ದಿವ್ಯಾ, ನೀನೆಂತ ಸಮಯ ಸಾಧಕಿ.
ಸತ್ಯ ಮಾಡಿದ ಗಿಫ್ಟ್ನ ನೀನೇ ಮಾಡಿದೆ ಅಂತ ಹೇಳ್ತಿದ್ಯಲ್ಲ, ಸೂಪರ್ ಕಣೆ. ಇವನ್ ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾನೆ? ಇವನ್ಗೇನ್ ಮಾಡಕ್ ಬೇರೆ ಕೆಲ್ಸನೇ ಇಲ್ವಾ? ಹಲೋ ಹಲೋ ದಿವ್ಯಾ, ಏನ್ ಮಾಡ್ತಿದ್ದೀರಾ? ನಿದ್ದೆ ಅಂತೂ ಮಾಡ್ತಿರಲ್ಲ, ಅದು ನನಗೂ ಚೆನ್ನಾಗಿ ಗೊತ್ತು. ಬಂದಿರ್ಲಿಲ್ಲ. ಎಸ್ ಎಸ್, ನನಗೆ ಗೊತ್ತಿತ್ತು. ನನ್ನ ಹಾರ್ಟ್ ನಿಮ್ಮ ಬಗ್ಗೆ ಯಾವತ್ತೂ ತಪ್ಪಾಗಿ ಹೇಳಲ್ಲ. ಯಾಕೆ ಹೇಳಿ? ಯಾಕೆ? ನನ್ನ ಹಾರ್ಟಲ್ಲಿರೋದು ನೀವೇ ಅಲ್ವಾ. ನೀವು ಕೊಟ್ಟಿರೋ ಗಿಫ್ಟ್ ಬಗ್ಗೆ ಏನು ಹೇಳೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ದಿವ್ಯಾ, ಕೋಟಿ ಕೋಟಿ ಕೊಟ್ಟರು ಈ ಥರ ಗಿಫ್ಟ್ ಸಿಗಲ್ಲ. ಹಾರ್ಟಲ್ಲಿರೋರೇ ಕೊಡೋ ಗಿಫ್ಟ್ಗೆ ಬೆಲೆ ಕಟ್ಟಕ್ಕಾಗತ್ತಾ? ಇಂಥ ಒಳ್ಳೆ ಕ್ರಾಫ್ಟ್ ಮಾಡಿದ್ದೀರಾ ಅಂದರೆ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಅಂದಂಗೆ ನಾನು ಕೊಟ್ಟಿರೋ ಗಿಫ್ಟ್ ನೋಡಿದ್ರಾ? ಅದು ಒಂದು ಗಿಫ್ಟಾ? ನೋಡ್ದೆ. ಮತ್ತೆ ನೀವದ್ರ ಬಗ್ಗೆ ಏನು ಹೇಳೇ ಇಲ್ಲ. ಯಾಕೆ? ಇಷ್ಟ ಆಗ್ಲಿಲ್ವಾ? ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ನೀವು ಕೊಟ್ಟಿರೋ ಗಿಫ್ಟ್ ರೇಂಜ್ಗೆಲ್ಲ ಏನೂ ಇಲ್ಲ ಬಿಡಿ. ಆದರೆ ಅದನ್ನ ನನ್ನ ಕೈಯಾರೆ ಮಾಡಿದೆ. ಅವಾಗಲೇ ಹೇಳಿದ್ನಲ್ಲ, ಅದರಲ್ಲೂ ಒಂದು ಮೀನಿಂಗ್ ಇದೆ. ಅದನ್ನ ನೀವು ಫೈಂಡ್ ಔಟ್ ಮಾಡಿದ್ರಾ? ಮೀನಿಂಗ? ಅದನ್ನ ನಿಮ್ಮ ಬಾಯಿಂದಾನೇ ಕೇಳಬೇಕು ಅಂತ ನನಗೆ ಆಸೆ. ಅದೇನು ಅಂತ ಹೇಳ್ತೀರಾ? ಯೂಸ್ಲೆಸ್ ಗಿಫ್ಟ್ ಅಲ್ಲಿ ಮೀನಿಂಗ್ ಬೇರೆನಾ? ಹಲೋ ದಿವ್ಯಾ ಅವರೇ, ಕೇಳ್ತಿದ್ಯಾ? ಕೇಳಿಸ್ತಿದೆ. ಸಾರಿ, ಅಮ್ಮ ಬಂದರು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್. ಓಹ್ ಹೌದಾ? ಓಕೆ ಓಕೆ, ನೀವು ನನಗೆ ಆಮೇಲೆ ಕಾಲ್ ಮಾಡಿ. ಬೈದವೆ, ನಾನು ನಿಮ್ಮ ಕಾಲಕ್ಕೆ ಕಾಯ್ತಾ ಇರ್ತೀನಿ. ಸರಿ, ಕಾಲ್ ಮಾಡ್ತೀನಿ. ಈ ಡಬ್ಬ ಕಟ್ಟಿಂಗಿಗೆ ಮೀನಿಂಗ್ ಬೇರೆ ಇದೆ. ಏನ್ ಮೀನಿಂಗು? ಆಮೇಲೆ ಕಾಲ್ ಮಾಡ್ತೀನಿ ಅಂತ ಬೇರೆ ಹೇಳಿದ್ದೀನಿ. ಇನ್ ಕೇಸ್ ಕಾಲ್ ಮಾಡಿಲ್ಲ ಅಂದರೆ ಆ ಪ್ರಾಣಿನೇ ನನಗೆ ಕಾಲ್ ಮಾಡಿ ಟಾರ್ಚರ್ ಕೊಡೋದಂತೂ ಗ್ಯಾರಂಟಿ. ಕಾಲ್ ಮಾಡಿ ಮೀನಿಂಗ್ ಅಂದರೆ ಏನಪ್ಪ ಹೇಳೋದು? ಎಲ್ಲ ದರಿದ್ರ ಡಬ್ಬದಿಂದಾನೇ ನನಗೆ ಅವಮಾನ ಆಗಿದ್ದು. ಇನ್ ಮುಂದೆ ದಿವ್ಯಾ ಮದ್ವೆ ವಿಚಾರದಲ್ಲಾಗ್ಲಿ, ಅವಳು ಮದ್ವೆಗೆ ಹೋಗ್ತಿರೋರ್ ಮನೆಯವ್ರ ವಿಚಾರದಲ್ಲಾಗ್ಲಿ ತಲೆ ಹಾಕೂಡ್ದು. ನಿನ್ ಮದ್ವೆ ವಿಚಾರದಿಂದ ದೂರನೇ ಇದ್ಬಿಡು. ನಾವು ನೆಮ್ಮದಿಯಾಗಿರ್ತೀವಿ. ಸತ್ಯ, ಹೋ ಅಕ್ಕ, ಯಾಕೆ ಬೇಜಾರಾಗಿದ್ಯಾ? ನಾನಾ? ಇಲ್ವಲ್ಲ. ನಾನು ಆಗ್ಲೇ ಆ ರೀತಿ ಮಾತಾಡ್ದೆ ಅಂತ ಬೇಜಾರಾಯ್ತಾ? ಸಾರಿ ಕಣೆ, ನಾನು ಏನ್ ಮಾಡ್ಲಿ, ನನಗೂ ತುಂಬಾ ಬೇಜಾರಾಗಿತ್ತು, ಅದಕ್ಕೆ ಆ ರೀತಿ ಮಾತಾಡ್ದೆ. ಸಾರಿ. ಹೋಗ್ಲಿ ಬಿಡಕ್ಕ. ಅದ್ ಸರಿ, ನೀನೇನಕ್ಕೆ ಇಷ್ಟೋತ್ರಲ್ಲಿ ನನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಏ, ಸಾರಿ ಕೇಳಕ್ಕೆ ಅಂತ ಮಾತ್ರ ಹೇಳ್ಬೇಡ. ಅದನ್ನೆಲ್ಲ ನಂಬೋದಕ್ಕೆ ನಾನೇನ್ ಅಮ್ಮ ಅಲ್ಲ. ಬಂದಿದ್ ವಿಷಯ ಹೇಳು. ಸತ್ಯ. ಮುಂದುವರ್ಸಿ. ಇದನ್ನ ಅವ್ರು ಕೊಟ್ಟಿದ್ದು. ಅವರು ಅಂದ್ರೆ? ಸತ್ಯ. ಓ, ಅವರು. ಸರಿ ಸರಿ, ಏನದು? ನೀನೇ ನೋಡು. ಒಂದೇ ಜೀವ, ಎರಡ್ ದೇಹ.
ಸೀರಿಯಸ್ಲಿ ಇಷ್ಟು ಸಿಂಪಲ್ಲಾ? ಲೇ ಅಕ್ಕ, ಇಷ್ಟು ದೊಡ್ಡ ಅರ್ಥನ ಅಷ್ಟೇನಾ ಅನ್ಬಿಟ್ಟಿಯಲ್ಲೇ? ಇವಳ ಆಟನೇ ಜಾಸ್ತಿ ಆಗ್ಬಿಡ್ತು. ಸೌಂಡ್ ಮಾಡ್ಬಿಡ್ರೆ. ಸ್ವಲ್ಪ ತಡ್ಕೊಳಮ್ಮ, ಥಿಯೇಟ್ರ್ ನಿಮ್ಮ ಅಪ್ಪಂದ. ಅಪ್ಪಂದಲ್ಲ, ದೊಡ್ಡ ಅಪ್ಪಂದ ಅನ್ಕೊಳ್ಳ. ಆನ್ ಮಾಡಲೇ ಜಗ, ಅವಳು ನಿನ್ ತಮ್ಮನ ಮಗಳಲ್ವೇನೋ? ಕರ್ಮ ಏನಂತ ಉಟ್ಬಿಟ್ಲ ನಮ್ಮ ಮನೆಯಲ್ಲಿ. ನಮ್ಮ ಮನೆ ಮರ್ಯಾದೆ ಎಲ್ಲ ಹಾಳು ಮಾಡುತ್ತೆ. ಹೆಂಗಸರು ಮಕ್ಕಳೆಲ್ಲ ಇರ್ತಾರೆ, ಥಿಯೇಟರ್ ನಡೆಸುವಾಗ ಜನರೇಟ್ ಇಟ್ಕೊಬೇಕಂತ ಗೊತ್ತಾಗಲ್ವಾ? ಕಾಸು ಕೊಟ್ಟಿದ್ದೇನ್ ಕತ್ಲಲ್ಲಿ ಕುತ್ಕೊಳಕ್ಕ. ಈಗೇನೋ ಆನ್ ಮಾಡ್ತೀಯೋ ಬರ್ಲೋ? ಬರೋಣ. ಇರಪ್ಪ, ಪಿಕ್ಚರ್ಗೆ ನಿನ್ ಮಗಳೊಬ್ಬರನ್ನೇ ಜಾಸ್ತಿ ಇದೆ, ಅವಳು ನೋಡ್ಕೊಂಡು ಹೋಗೋಣ ಇರು ಒಂಚೂರು. ಆಫ್ರಿಕಾದಿಂದ ಬರ್ತಿದ್ದ ಚಿನ್ನ ನೇರವಾಗಿ ಬಾಂಬೆ ಪೋರ್ಟಲ್ಲಿ ಅನ್ಲೋಡ್ ಆಗ್ತಿತ್ತು. ಯಾವನ ಅವನು ಬಾಸ್ ಸಿನಿಮಾದಲ್ಲಿ ಅರ್ಧಕ್ಕೆ ಎದ್ದೋಗ್ತಿರೋನು? ತಲೆ ಗುಣದ್ರಾಗುತ್ತೆ ಅಷ್ಟೇ ಇವಾಗ. ಈಗೇನಾಯ್ತೀಯ? ನಿನ್ನ ಮಗಳು ಕಲಿಬಾರ್ದೆಲ್ಲ ಕಲ್ತ್ಬಿಟ್ಟು ಹಾಳಾಗೋಗ್ಬಿಟ್ಟವಳೆ ತಿಳ್ಕೊ. ನೋಡು, ಇದನ್ನೆಲ್ಲ ನೋಡ್ಕೊಂಡು ನನ್ನ ಕೈಯಿಂದ ಇರಕ್ಕಾಗಲ್ಲಮ್ಮ. ಬೇಡಮ್ಮ, ಬೇಡ. ನಿನ್ ಸವಾಸನೆ ಬೇಡ ನನಗೆ. ಈ ಮನೆನ ನನಗೇನ್ ಭಾಗ ಬರ್ಬೇಕು ಅದನ್ನ ಕೊಟ್ಬಿಡಿ. ಈ ಮನೆ ಕಡೆ ತಲೆ ಹಾಕು ಮಲಗಲ್ಲ. ಭಾಗನ ನಿನ್ನಿಂದ ಈ ಮನೆಗೆ 3 ಕಾಸಿನ ಉಪಯೋಗ ಆಗಿಲ್ಲ. ಅದ್ ಯಾವ ಮುಖ ಇಟ್ಕೊಂಡ್ ಭಾಗ ಕೇಳ್ತೀಯೋ? ನನ್ನಿಂದ ಉಪಯೋಗ ಆಗಿದ್ರೇನೋ ಈ ಮನೆ ಅದೃಷ್ಟ ನಿಮ್ಗೆ ಗೊಲ್ದಿಲ್ವೋ? ನಂಗೇನು ಗೊತ್ತಿಲ್ಲ ಅನ್ಕೋಬೇಡಿ. ದಿವ್ಯನ್ನ ದೊಡ್ಡವ್ರ ಮನೆಗೆ ಮದುವೆ ಮಾಡ್ಕೊಡ್ತಾ ಇದ್ದೀರಾ, ಅದ್ ನನ್ಗೂ ಗೊತ್ತು. ಅದಕ್ಕಿಂತ ಏನ್ ಬೇಕು ನಿಮ್ಗೆ? ಆ ಮನೆಗೆ ಮಗಳನ್ನ ಕಲ್ಸಿ ಅಲ್ಲಿಂದಲೂ ದೋಚ್ಕೊತಾ ಇದ್ದೀರಾ. ನಾನ್ ಮಾತ್ರ ಬೇಕಾಗಿ ಜಗನ್ನಾಥ, ಮಾಂದಿ ಸುಮ್ನೆ ಬಿಡು, ಇಲ್ಲಾಂದ್ರೆ ನಾನು ಮಾತ್ರ ಮನುಷ್ಯ ಆಗಿರಲ್ಲ. ಈಗ ನೀನ್ ಮನುಷ್ಯನ? ಮನೇಲಿ ಶುಭ ಕಾರ್ಯ ನಡೀತಿರ್ಬೇಕಾದ್ರೆ ನೆಪ ಹುಡ್ಕೊಂಡ್ ಬಂದು ಜೀವ ಹಿಂಡ್ತಾ ಇದೆಯಲ್ಲ. ನೀನ್ ಏನಂತ ಕರೆದ್ರು ಅಷ್ಟೇ, ಬಿಟ್ರು ಅಷ್ಟೇ. ನಾನಂತೂ ಈ ಮನೆ ಮರ್ಯಾದೆ ಹೋಗ್ತಿದೆ ಅಂದ್ರೆ ಬಂದೇ ಬರ್ತೀನಿ. ನೋಡ್ ಜನಕ್ಕೆ, ನಿನ್ನ ಹತ್ರ 2 ದಾರಿ ಇರೋದು. ಇನ್ನೊಂದು ತಿಂಗಳದ್ದು ಈ ಮನೆ ಭಾಗ ಆಗ್ಬೇಕು, ಇಲ್ಲ ಕೃಷ್ಣ ಡಿಪಾಸಿಟ್ ಇಟ್ಟಿದ್ದಾನಲ್ಲ ಆ ಹಣ ಅದು ನನಗ್ ಸೇರ್ಬೇಕು. ಇದರಲ್ಲಿ ಯಾವುದು ನಿನಗೆ ಸರಿ ಅನ್ಸುತ್ತೋ ಅದು ನೀನೇ ಮಾಡಿ. ನೋಡಮ್ಮ, ಏನೋ ದೊಡ್ಡ ಮನೆ ಸಂಬಂಧ ಮಾಡ್ತಾ ಇದೀಯ,
ಆ ಗಂಡು ಬೀರನ್ನು ಸ್ವಲ್ಪ ಬಿಗಿಯಾಗಿ ಹಿಡ್ಕೋ, ಗೊತ್ತಾಯ್ತಾ? ನನಗೆ ಮನೆ ಭಾಗನೂ ಮುಖ್ಯ, ಮರ್ಯಾದೆನೂ ಮುಖ್ಯ, ತಿಳ್ಕೊ. ಬರ್ತೇನೆ. ಬರ್ಬೇಡ, ತೊಲಗೋ.